ಏನ್ ತುಳಸಿ, ಅವಳು ಹಾಗೆ ಮಾತಾಡಿದ್ಲು ಅಂದ್ಕೊಂಡು ಹೊರಗೆ ಬಂದ್ಬಿಡೋದಾ? ರಂಜಿತ್ ನೋಡ್ತೀನಿ ಅಂತ ಒಳಗೆ ಹೋಗಿದ್ರೆ ಅವ್ರ ಕೈಯಿಂದ ಏನು ಮಾಡೋಕ್ಕಾಗ್ತಿತ್ತು? ಇಲ್ಲ ಸರ್, ನನಗೆ ಅವ್ರ ಹತ್ರ ಜಗಳ ಮಾಡೋದಕ್ಕೂ ಆಗಲ್ಲ, ಅವ್ರು ಆಡೋ ಕೆಟ್ಟ ಮಾತುಗಳನ್ನ ಕೇಳೋದಕ್ಕೂ ಆಗಲ್ಲ. ರಂಜಿತ್ ನೋಡದೆ ಹೋಗೋದಾ? ಈಗ ನೋಡು, ಅವ್ರು ಎಣಿಸಿದೇ ಆಗ್ತಿದೆ. ಅವ್ರು ನೋಡಿ ನಾವ್ಯಾಕೆ ಹೆದರ್ಕೋಬೇಕು? ನಾನು ಯಾಕೆ ಸರ್ ಹೆದರ್ಕೋಬೇಕು? ನನಗೆ ಅವ್ರ ಮಟ್ಟಿಗೆ ಇಳಿದು ಜಗಳ ಮಾಡೋದಕ್ಕೆ ಆಗೋದಿಲ್ಲ. ಕಾನೂನಿನ ಪ್ರಕಾರ ನನಗೆ ನನ್ನ ಗಂಡ ಬೇಕು ಅಷ್ಟೆ. ನೀವು ನನಗೆ ಈ ಸಹಾಯ ಮಾಡಬೇಕು. ತುಳಸಿ, ಹೇಳು, ನಿನಗೇನು ಸಹಾಯ ಬೇಕು ಹೇಳು, ನಾನು ಮಾಡ್ತೀನಿ. ವಕೀಲರ ಮೂಲಕ ನೋಟಿಸ್ ಕಳ್ಸೋಣ ಅಂತ ನೀವು ಹೇಳಿದ್ರಲ್ಲ ಸರ್, ದಯವಿಟ್ಟು ಅದನ್ನು ಮಾಡಿ ಸರ್. ಕೋರ್ಟ್ ಮೂಲಕನೇ ನಾನು ನನ್ನ ಗಂಡನ ಪಡಿಬೇಕು ಅಂತಂದ್ರೆ ನಾನು ಕೋರ್ಟ್ಗೆ ಹೋಗೋದಕ್ಕೂ ತಯಾರಾಗಿದ್ದೀನಿ. ತುಳಸಿ, ಕೋರ್ಟ್ ಮೂಲಕ ಹೋದ್ರೆ ನಿನಗೆ ಎಲ್ಲ ಅನುಕೂಲ ಆಗೋದು. ಆದರೆ ಅವಳು ಸಿಟ್ಟು ನಿನ್ನ ಮೇಲೆ ಜಾಸ್ತಿ ಆಗತ್ತಲ್ಲ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ. ಅವ್ರಿಗೆ ಸಿಟ್ಟು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ನನ್ನ ಗಂಡನ ಬಿಟ್ಕೊಡೋದಕ್ಕೆ ತಯಾರಿಲ್ಲ ಸರ್. ಅವ್ರು ಏನು ಅನ್ಕೊಂಡ್ರು ಪರವಾಗಿಲ್ಲ, ನನಗೆ ನನ್ನ ಗಂಡ ಬೇಕು ಅಷ್ಟೇ. ನೀವು ಮೊದಲು ಲಾಯರ್ ನೋಟಿಸ್ ಕಳಿಸಿ. ತುಳಸಿ, ರಂಜಿತ್ ತಪ್ಪು ತಿಳ್ಕೊಂಡ್ರೆ ಏನು ಮಾಡೋದು? ಅವ್ರೇನು ತಪ್ಪು ತಿಳ್ಕೊಳ್ಳಲ್ಲ ಸರ್. ರಂಜಿತ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ರಂಜಿತ್ ಅವ್ರನ್ನ ತಂದು ನಾನು ಹಾಸ್ಪಿಟ್ಲಿಗೆ ಸೇರಿಸಿದ್ದೆ ಕೊನೆ. ಅವತ್ತಿಂದ ಇವತ್ವರೆಗೂ ರಂಜಿತ್ ಅವ್ರ ಮುಖನ ಒಂದ್ಸಲಿನೂ ನೋಡಿಲ್ಲ. ಹೀಗೆ ಆದ್ರೆ ನಾನು ನನ್ನ ಗಂಡನ ಕಳ್ಕೊಂಡ್ಬಿಡ್ತೀನಿ ಸರ್. ನೀವು ಮೊದಲು ಲಾಯರ್ ನೋಟಿಸ್ ಕಳಿಸಿ. ನಾನು ನನ್ನ ಗಂಡನಿಗೋಸ್ಕರ ಹೋರಾಡಲೇಬೇಕು. ಹೌದಪ್ಪ, ಹೇಗಾದ್ರೂ ಮಾಡಿ ಇವಳನ್ನ ರಂಜಿತ್ ಜೊತೆ ಸೇರ್ಸಪ್ಪ. ನಿನ್ನ ಕೋಟಿ ಪುಣ್ಯ ಬರುತ್ತೆ. ಅಜ್ಜಿ, ನಾನು ಏರ್ಪಾಡು ಮಾಡ್ತೀನಿ. ನೀವಿಬ್ರು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ. ನಾನು ವಕೀಲರ ಹತ್ರ ಮಾತಾಡಿ ನಿಮಗೆ ತಿಳಿಸ್ತೀನಿ. ಹೋಗಿ. ತುಳಸಿ ಬಾ. ಹುಷಾರು. ಅಬ್ಬ, ತಗೊಳಪ್ಪ ಫೋನು. ಹಲೋ. ಹಾ ವಕೀಲ್ರೆ, ಹೇಗಿದ್ದೀರಿ? ಏನೋ ನಿಮ್ ದಯೆ, ಚೆನ್ನಾಗಿದ್ದೀನಿ. ಹೇಳಿ ಸರ್, ಏನು ವಿಷಯ? ವಕೀಲ, ಅವಮಾನ ಮಾಡಿದವಳ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನೀನೀಗ ಫ್ರೀ ಆಗಿದ್ಯಾ? ಏನ್ ಸಾರ್, ಆ ತುಳಸಿ ವಿಷಯನಾ? ಕಟ್ಕೊಂಡಿರೋ ಗಂಡನ್ನ ಒಂದೇ ವಾರದಲ್ಲಿ ಬಿಡಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಸರ್, ನಿಮಗೂ ತುಳಸಿಗೂ ಮದ್ವೆನೇ ಆಗಿಲ್ಲ, ಇನ್ನು ವಿಚ್ಛೇದನೆ ಹೇಗ್ ಸರ್ ಆಗತ್ತೆ? ಏ ವಕೀಲ, ನಿನ್ ಕಾಮಿಡಿ ಆಮೇಲೆ ಇಟ್ಕೊಳ್ಳಯ್ಯ. ವಿವಾಹ ವಿಚ್ಛೇದನ ಅವಳಿಗೂ ನನಗೂ ಅಲ್ಲ, ಅವಳಿಗೂ ಅವಳು ಮದುವೆ ಮಾಡ್ಕೊಂಡಿದ್ದಾನಲ್ಲ ನನ್ನ ಎದುರಾಳಿ ಅವರಿಗೆ. ಹೌದು, ಒಂದು ಹೆಣ್ಣಿಗೆ ಏನ್ ಕಾರಣ ಕೊಟ್ರೆ ತಕ್ಷಣ ವಿವಾಹ ವಿಚ್ಛೇದನ ಸಿಗತ್ತೆ? ತುಂಬಾ ಕಾರಣಗಳು ಕೊಡ್ಬೋದು ಸರ್. ನನ್ನ ಗಂಡನಿಗೆ ಮೈಯಲ್ಲಿ ತೊನ್ನಿದೆ ಅಂತ ಹೇಳ್ಬೋದು, ನನ್ನ ಗಂಡನಿಗೆ ನೂರಾರು ದುರಭ್ಯಾಸಗಳಿದೆ ಅಂತ ಹೇಳ್ಬೋದು, ಅಥವಾ ನನ್ನ ಗಂಡನಿಗೆ ಸಂಸಾರ ನಡೆಸೋದಕ್ಕೆ ಗಂಡಸ್ತನವೇ ಇಲ್ಲ ಅಂತ ಹೇಳ್ಬೋದು. ಏಯ್, ನಿಲ್ಸು 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 ನಿಲ್ಸು, ಕೊನೆಗೆ ಹೇಳಿದಿಲ್ಲ, ಅದೇನು ಹೇಳು? ಅದೇ ಸರ್, ನನ್ನ ಗಂಡನಿಗೆ ಸಂಸಾರ ನಡೆಸೋದಕ್ಕೆ ಗಂಡಸ್ತನವೇ ಇಲ್ಲ ಅಂತ ಹೇಳ್ಬೋದು ಅಂದೆ. ಅಂದ್ರೆ ಗಂಡಸ್ತನ ಇಲ್ವೇ ಇಲ್ಲ ಅಂತ ಹೇಳಿದ್ರೆ ತಕ್ಷಣ ವಿಚ್ಛೇದನ ಸಿಗುತ್ತೆ ಸರ್. ಇದೊಂದು ಕಾರಣ ಸಾಕು. ಈ ಕಾರಣ ಇಟ್ಕೊಂಡು ವಿವಾಹ ವಿಚ್ಛೇದನಕ್ಕೆ ರೆಡಿ ಮಾಡಬಹುದು ಸರ್. ಈಗಲೇ ವಿವಾಹ ರದ್ದತಿಗೆ ಅಪ್ಲಿಕೇಶನ್ ಬರಿ. ಹುಡುಗಿ ಹೆಸರು ತುಳಸಿ, ಹುಡುಗನ ಹೆಸರು ರಂಜಿತ್. ಒಂದ್ ನಿಮಿಷ ಸರ್, ನೋಟ್ ಮಾಡ್ಕೋತೀನಿ. ಹೇಳಿ ಸರ್. ರೈಟ್ ಸರ್, ಓಕೆ. ವಕೀಲ, ನೀನು ಲೆಟರ್ ರೆಡಿ ಮಾಡು. ನಾನು ಸೈನ್ ಮಾಡಿಸೋದಕ್ಕೆ ಆ ಹುಡುಗಿನ ಜೊತೆಗೆ ಕರ್ಕೊಂಡ್ಬರ್ತೀನಿ. ಓಕೆನಾ? ರೈಟ್ ಸರ್, ನಾನೆಲ್ಲ ರೆಡಿ ಮಾಡ್ತೀನಿ. ಬಾಯ್.
ಚಾರು, ಏನಿವತ್ತು ತುಂಬ ರಿಲ್ಯಾಕ್ಸ್ ಆಗಿ ಪೇಪರ್ ಓದ್ತಾ ಇದೀಯಾ? ಹೊರಗಡೆ ಎಲ್ಲೂ ಹೋಗಲ್ವಾ? ಯಾಕೆ ಪಾಪ, ಏನಾಯ್ತು? ಏನು ಗೊತ್ತಿಲ್ದಿರ ಹಾಗೆ ನಟಿಸ್ಬೇಡ ಚಾರು. ನೀನು ಪ್ರತಿದಿನ ಹಾಸ್ಪಿಟ್ಲಿಗೆ ಹೋಗಿ ಆ ರಂಜಿತ್ನ ನೋಡ್ಕೊಂಡು ಬರ್ತಿಲ್ವಾ? ಹೌದು. ನೀನ್ ಯಾಕಮ್ಮ ಅವ್ನು ಹೋಗಿ ನೋಡ್ಬೇಕು? ನಿನಗೂ ಅವನಿಗೆ ಏನ್ ಸಂಬಂಧ? ಏನ್ ಮಾತಾಡ್ತಾ ಇದ್ದೀರಾ ಪಪ್ಪ? ಹಾಸ್ಪಿಟಲ್ ಇರೋರ್ನ ನೋಡೋದ್ ತಪ್ಪ? ಏನಾಯ್ತು ಚಾರು? ಏನ್ ಗಲಾಟೆ ಇದು? ನೋಡೋಣ, ಚಾರು ಎಂತ ಕೆಲಸ ಮಾಡಿದಾಳೆ ನೀನೇ ಕೇಳೋಣ. ಏನಾಯ್ತಮ್ಮ? ದೊಡ್ಡಪ್ಪ, ಹಾಸ್ಪಿಟ್ಲ್ಗೆ ಹೋಗಿ ಅವ್ರನ್ನ ನೋಡಿದ್ದು ತಪ್ಪು ಅಂತ ಪಪ್ಪ ಹೇಳ್ತಾ ಇದ್ದಾರೆ. ನಾನು ಹೋಗಿ ನೋಡ್ಬಾರ್ದಾ? ಏಯ್, ಏನು ಇದ್ರಲ್ಲಿ ಏನೋ ತಪ್ಪಿದೆ? ಅಲ್ಲಣ್ಣ, ಇವಳು ಯಾಕೆ ಹೋಗಿ ಅವನ್ನ ನೋಡ್ಬೇಕು? ಅವ್ನ ಆಸ್ಪತ್ರೆಗೆ ಹೋಗಿ ಮಲ್ಕೊಂಡ್ರೆ ನಾವು ಅವ್ನು ಮಾಡಿರೋ ತಪ್ಪನ್ನೆಲ್ಲ ಮರ್ತು ಬಿಡಕ್ಕಾಗತ್ತಾ? ನಮ್ಮ ಇಡೀ ಮನೆ ಅಳ್ತಾ ಇರುವಾಗ ಅವ್ನ್ ಸಂತೋಷದಿಂದ ಅಡ್ಡಾಡ್ಕೊಂಡಿದ್ದ. ಈಗ ಅವನಿಗೆ ಕಷ್ಟ ಬಂತು ಅಂತ ನಾವು ಅಳ್ತಾ ಕೂರಕ್ಕಾಗತ್ತಾ? ಸಾಧ್ಯ ಇಲ್ಲ ಅಣ್ಣ. ನಾವು ಸಂತೋಷವಾಗಿರ್ಬೇಕು. ಏನ್ ಪಾಪ ಮಾತಾಡ್ತಾ ಇದ್ದೀರಾ? ನೀವ್ ಇಷ್ಟು ಕೀಳಾಗಿ ಯೋಚನೆ ಮಾಡ್ತಿದ್ದೀರಾ? ದೊಡ್ಡಪ್ಪ, ಇವ್ರು ಮಾತಾಡ್ತಿರೋದು ಸರಿನಾ ಅಂತ ನೀವೇ ಕೇಳಿ. ಇವ್ರಿಗೆ ಅವ್ರ ಮೇಲೆ ಸಿಟ್ಟಿರಬಹುದು, ಹಾಗಂತ ಈ ಟೈಮಲ್ಲಿ ತೋರಿಸೋದು ಸರಿನಾ? ಒಬ್ರು ಪ್ರಾಣಕ್ಕೋಸ್ಕರ ಒದ್ದಾಡ್ತಿರುವಾಗ ನಾವು ಹೋಗಿ ನೋಡ್ದಿರೋದು ಅದು ಮನುಷ್ಯತ್ವ ಅಲ್ಲ. ಇನ್ನೊಬ್ಬರ ನೋವಲ್ಲಿ ಸಂತೋಷ ಕಾಣೋದು ತಪ್ಪು. ಏಯ್, ಏನೇ ಮಾತಾಡ್ತಾ ಇದೀಯ ನೀನು? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮುಖ ಪರಿಚಯ ಇಲ್ದೇ ಇದ್ರು ಕಷ್ಟದಲ್ಲಿರುವಾಗ ಮುಂದೆ ಹೋಗಿ ಸಹಾಯ ಮಾಡೋ ಗುಣ ನಂದು. ಒಂದಿನ ಜೊತೆಗಿದ್ರು ಅದು ಪರಿಚಯನೇ ಅಮ್ಮ. ಅವನ್ನ ಹೋಗಿ ನೋಡೋದು ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ದ್ವೇಷ ಮನ್ಸಲ್ಲಿ ಇಟ್ಕೊಂಡು ದೂರ ಇದ್ರೆ ಮನೆ ಸ್ಮಶಾನ ಆಗುತ್ತೆ. ಏಯ್ ಏಯ್, ಏನೇ ಇಷ್ಟೊಂದು ಅಸಭ್ಯವಾಗಿ ಮಾತಾಡ್ತಾ ಇದೀಯಾ? ಹಾಗಾದ್ರೆ ಪಪ್ಪ ಮಾತಾಡ್ತಾ ಇರೋದು ಅಸಂಬದ್ಧ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಚಾರು, ಸ್ವಲ್ಪ ಮೆತ್ತು ಮಾತಾಡಮ್ಮ. ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಮಾತಾಡ್ತಿದ್ಯಾ ನೀನು? ಅಪ್ಪಂಗೆ ಇಷ್ಟ ಇಲ್ಲ ಅಂದ್ಮೇಲೆ ಆ ಜಾಗಕ್ಕೆ ಮಕ್ಕಳು ಹೋಗ್ಬಾರ್ದು. ಅಪ್ಪನ ಮಾತು ಮೀರ್ ಹೋಗೋದು ತಪ್ಪು ಅಂತ ನಿನಗೆ ಅನಿಸ್ತಾ ಇಲ್ವಾ? ದೊಡ್ಡಪ್ಪ, ಪಪ್ಪನ ಯೋಚನೆನೇ ತಪ್ಪು. ಅವ್ರು ಮಾಡಿರೋ ತಪ್ಪು ಮಾತ್ರ ಇವ್ರಿಗೆ ಕಾಣಿಸ್ತಾ ಇದೆ. ಆದ್ರೆ ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ಇವ್ರಿಗೆ ಯೋಚನೆ ಮಾಡೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಟ್ಟ ಕುಟುಂಬ ಅಲ್ಲ. ಬದಲಾಗ್ಬೇಕಾಗಿರೋದು ನಾನಲ್ಲ, ಇವ್ರು ಕೆಟ್ಟ ನಡವಳಿಕೆನ ಬದಲಾಯಿಸ್ಕೊಳಕ್ ಹೇಳಿ. ನೋಡ್ದ್ಯಾ ಅಣ್ಣ, ನನ್ನ ಮಗಳು ಹೇಗ್ ಮಾತಾಡ್ತಿದ್ದಾಳೆ ನೋಡ್ದ್ಯಾ ಅಣ್ಣ? ಇವಳಿಗೆ ಅಪ್ಪ ಮುಖ್ಯ ಅಲ್ಲ, ಅಲ್ಲಿ ದ್ರೋಹ ಮಾಡಿ ಬಿತ್ಕೊಂಡಿದ್ದಾನಲ್ಲ ಅವನ್ ಮುಖ್ಯ ಇವಳಿಗೆ. ಅವನಿಗೋಸ್ಕರ ನನಗೆ ಕೇವಲವಾಗಿ ಮಾತಾಡ್ತಿದ್ದಾಳೆ. ನನ್ನ ಮಗಳ ನನಗೆ ಕೇವಲವಾಗಿ ಮಾತಾಡ್ತಿದ್ದಾಳೆ ಅಂದ್ಮೇಲೆ ನನಗೇನ್ ಬೆಲೆ ಇದೆ ಹೇಳೋಣ? ಪಪ್ಪ, ನಿಮ್ ಬಗ್ಗೆ ನಾನೇನು ಕೇವಲವಾಗಿ ಮಾತಾಡ್ತಾ ಇಲ್ಲ. ಅವ್ರ ಮೇಲೆ ಸಿಟ್ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಚಾರು, ಅವ್ನ್ ಮಾಡ್ತಿರೋ ತಪ್ಪು ಅಂತ ನಿನಗೆ ಅನಿಸ್ತಾ ಇಲ್ವಾ? ಅಪ್ಪನ ಮಾತ್ ಮೀರಿ ಅವನ ನೋಡಕ್ ಹೋಗ್ತಾ ಇರೋದು ತಪ್ಪು ಅಂತ ಅನಿಸ್ತಾ ಇಲ್ವಮ್ಮ ನಿನಗೆ? ಪಪ್ಪ, ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ನಿಮ್ ಮನ್ಸ್ ನೋಯಿಸಿ ನಾನು ಎಲ್ಲೂ ಹೋಗಲ್ಲ. ಅಲ್ಲಿ ಅವ್ರ ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅವ್ರ ಇಡೀ ಕುಟುಂಬನೇ ನೋವಲ್ಲಿದೆ. ನಾನ್ ಹೋಗಿ ಸಮಾಧಾನ ಹೇಳಿದ್ರೆ ಅವ್ರು ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ನಾನು ಹೋಗಿದ್ದೆ ಅಷ್ಟೇ. ಅವ್ರು ಸಂಕಟ ಪಡೋದ್ ಬೇಡ ಅಂತ ನಾನು ಹೋಗಿದ್ದೆ. ಅದು ತಪ್ಪ ಪಪ್ಪ? ಏನೇ, ನಾವು ಸಂಕಟ ಪಡೋದ್ರ ಬಗ್ಗೆ ನೀನೇನಾರು ಯೋಚನೆ ಮಾಡಿದೀಯಾ? ನಮ್ ಬಗ್ಗೆ ಚಿಂತನೆ ಮಾಡ್ದೆ ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಾ ಇದೀಯಲ್ಲ, ಅದಕ್ಕೆ ಕಣೆ ನಿನ್ ಮೇಲೆ ನನಗೆ ಕೋಪ. ಅಮ್ಮ, ಅವ್ರ ಪರವಾಗಿ ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೀನ್ ಮಾತಾಡ್ತಾ ಇದ್ಯಾ? ನೀನೇ ಕಣೆ, ನಿನಗ್ ಗೊತ್ತಿಲ್ದಲೆ ನೀನೇ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಮದ್ವೆ ನಿಲ್ಸಕ್ಕೆ ನೀನೇ ಕಾರಣ ಅಂತ ಎಲ್ರು ಮಾತಾಡ್ಕೊಂತ ಇದ್ದಾರೆ. ನಿನಗ್ ಮದ್ವೆ ಆಗುತ್ತಾ ಇಲ್ವೋ ಅಂತ ನಾವು ಉಸಿರು ಬಿಗಿ ಹಿಡಿದು ನಿಂತಿದೀವಿ. ಅವರೆಲ್ಲ ಮಾತಾಡೋದ್ರ ಬಗ್ಗೆ ನೀನೇನಾದ್ರೂ ಯೋಚನೆ ಮಾಡಿದ್ಯೇನೆ? ನಿನ್ ಬದುಕು ಏನಾಗ್ಬೇಕು ಸ್ವಲ್ಪ ಯೋಚನೆ ಮಾಡಿದ್ಯೇನೆ? ಅವನ್ ನಮಗ್ ಮಾಡಿರೋ ದ್ರೋಹಕ್ಕೆ ಅವನ್ ಚೆನ್ನಾಗಿ ಅನುಭವಿಸ್ತಾ ಇದ್ದಾನೆ. ಅವನ್ ಸತ್ರೇನೋ ಹಾಳಾದ್ರೆ ನಮ್ಗೇನೋ? ನೋಡು, ಅಪ್ಪನ್ ಮಾತ್ ಕೇಳ್ಕೊಂಡು ಸುಮ್ನೆ ಬಿದ್ದಿರು. ಅದೇ ಒಳ್ಳೆ ಮಗಳ ಲಕ್ಷಣ ಕಣೆ. ಏನಮ್ಮ, ಸ್ವಲ್ಪನೂ ಮನುಷ್ಯತ್ವ ಇಲ್ದೇನೆ ಮಾತಾಡ್ತಾ ಇದ್ದೀರಲ್ಲ? ನಿಮ್ ದ್ವೇಷನ ಇನ್ನೊಬ್ರ ಜೀವ ತೆಗೆದೇ ತೀರ್ಸ್ಕೋಬೇಕು ಅಂತಿದ್ದೀರಲ್ಲ? ಒಬ್ರು ಪ್ರಾಣ ಹೋಗ್ತಿರುವಾಗ ಅವ್ರ ಶತ್ರುಗಳಾದ್ರೂ ಪರವಾಗಿಲ್ಲ, ಅವ್ರಿಗೆ ಕನಿಕರ ತೋರಿಸ್ಬೇಕು. ನಿಮ್ಮಿಬ್ರಿಗೂ ಯಾಕೆ ಅವ್ರ ಮೇಲೆ ಅಷ್ಟೊಂದು ದ್ವೇಷ? ಹೌದು ಕಣೆ, ಅವನ್ ಮೇಲೆ ನಮ್ಗೆ ಸಿಟ್ಟಿದೆ. ಅವನನ್ನ ಯಾರು ಹೊಡೆದಾಕಿದ್ದಾರೆ ಅಂತ ನಮಗ್ ಗೊತ್ತಾದಾಗ ನಮಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಈ ಮನೆ ಸಂತೋಷನ ಅವನ ಹಾಳು ಮಾಡ್ಬಿಟ್ಟ. ಅದಕ್ಕೆ ಆ ದೇವ್ರು ಅವನಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಅದನ್ನ ಅವನು ಅನ್ಭವಿಸ್ತಾ ಇದ್ದಾನೆ. ಅನ್ಭವಿಸ್ಲಿ ಬಿಡೆ. ನೀನ್ಯಾಕೆ
ಅವನ್ ಪರವಾಗಿ ಇಷ್ಟೊಂದು ವಾದ ಮಾಡ್ತಾ ಇದೀಯಾ? ಏನಮ್ಮ ಈ ರೀತಿ ಮಾತಾಡ್ತಾ ಇದ್ದೀರಾ? ಛೇ, ನಿಮ್ ಮುಖ ನೋಡಕ್ಕೂ ನಂಗೆ ಒಂಥರ ಆಗ್ತಾ ಇದೆ. ಇನ್ನೊಬ್ರು ಬದುಕು ಅಂದ್ರೆ ನಿಮ್ಗೆ ಅಷ್ಟೊಂದು ತಾತ್ಸಾರನಾ? ನೋಡೆ, ನಮ್ ಕುಟುಂಬನವನು ತಾತ್ಸಾರ ಮಾಡಿದಾನೆ. ಅವನೇ ನಿನಗೆ ಮುಖ್ಯ ಆಗ್ಬಿಟ್ನೇನೆ. ಹೌದಮ್ಮ, ಒಳ್ಳೆಯವ್ರು ಯಾರೇ ಆಗಿದ್ರು ಅವ್ರು ನನಗೆ ಮುಖ್ಯನೇ. ಸರಿ, ಹೋಗು, ಹಾಳಾಗೋಗು, ಅವನ್ ಜೊತೆನೆ ಹೊರಟೋಗು. ನಿನ್ನ ನಾವಿನ್ನು ನಂಬ್ಕೊಂಡಿದೀವಲ್ಲ, ನಮಗ್ ಬುದ್ಧಿ ಇಲ್ಲ. ಅವನ್ ಪರವಾಗಿ ವಕಾಲತ್ ಮಾಡಕ್ ಬಂದಿದ್ಯಾ? ಹೋಗೆ, ಅವನಿಂದನೇ ಹೋಗು, ಹೊರಟೋಗು. ಚಾರು, ನೀನ್ ಮಾತಾಡ್ತಿರೋದು ಸರಿ ಅಂತ ನಿನಗೆ ಅನಿಸ್ತಾ ಇದೀಯಾ? ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ ಪಾಪ. ಆದ್ರೆ ನೀವೇ ಮನ್ಸಾಕ್ಷಿ ಇಲ್ದೆ ಕೊಂಕು ಮಾತಾಡ್ತಾ ಇರೋದು. ಇನ್ನೊಬ್ಬರ ದುಃಖದಲ್ಲಿ ಸಂತೋಷ ಪಡೋರ್ನ ಮನುಷ್ಯರು ಅನ್ನಲ್ಲ, ಮೃಗಗಳು ಅಂತಾರೆ. ಹೋಗ್ ಕನ್ನಡಿಲಿ ನಿಮ್ ಮುಖ ನೋಡ್ಕೊಳ್ಳಿ, ಆಗ ಗೊತ್ತಾಗುತ್ತೆ ನಿಮ್ ಕೊರತೆಗಳು ಏನು ಅಂತ. ಚಾರು, ಏನು ಅಂತ ಮಾತಾಡ್ತಿದ್ಯಾ ನೀನು? ಸಿಟ್ಟಲ್ಲಿ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ಇಲ್ಲ ದೊಡ್ಡಪ್ಪ, ಇವ್ರೆ ಸಿಟ್ಟಲ್ಲಿ ಏನೇನೋ ಮಾತಾಡ್ತಾ ಇದಾರೆ. ಏಯ್, ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯೇನೆ? ಅಮ್ಮ, ಇನ್ನ ಮಾತಾಡಿ ನನಗೆ ಕೆಟ್ಟ ಮಾತು ಬರೋ ಹಾಗೆ ಮಾಡ್ಬೇಡಿ. ಏನೇ ಮಾತಾಡ್ತೀಯಾ? ಸುಮ್ನೆ ಏ, ಇರ್ತೀಯಾ? ಎಲ್ಲ ಸ್ವಲ್ಪ ಸುಮ್ನಿರ್ತೀರಾ? ಚಾರು, ದೊಡ್ಡವರು ಚಿಕ್ಕವರು ಅಂತ ತಿಳ್ಕೊಳ್ದೆ ಮಾತಾಡ್ತಿದ್ಯಾ ನೀನು? ನಾನ್ ಹೇಳೋದನ್ನ ಎಲ್ಲರೂ ಸ್ವಲ್ಪ ಕೇಳಿ. ಇನ್ಮೇಲೆ ಅವನ ಬಗ್ಗೆ ಈ ಮನೇಲಿ ಯಾರು ಮಾತಾಡಕೂಡ್ದು. ಯಾರೋ ಒಬ್ನಿಗೋಸ್ಕರ ನಾವ್ಯಾಕೆ ಜಗಳ ಆಡ್ಬೇಕು? ರಾಘವ, ನೋಡೋ, ಅಲ್ಲಿ ಪ್ರಾಣಕ್ಕೋಸ್ಕರ ಒದ್ದಾಡ್ತಿರುವಾಗ ಅವನ ಬಗ್ಗೆ ಕೆಟ್ಟದಾಗ ಮಾತಾಡೋದು ಮಹಾ ತಪ್ಪು. ಹೋಗಿ, ಎಲ್ಲ ನಿಮ್ ಕೆಲಸ ಮಾಡ್ಕೊಡಿ, ಹೋಗಿ ಅಣ್ಣ, ಹೋಗಿ. ಛೀ! ಸರ್, ಏನ್ ಸರ್ ತಾವು ಬಂದಿದ್ದು? ವೀರರಾಘವ ಅಂದ್ರೆ ನಾನೇ ಸರ್. ನೀವಾ? ಏನಿಲ್ಲ, ಒಂದು ಚಿಕ್ಕ ಎನ್ಕ್ವೈರಿ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದೆ. ಹೇಳಿ ಸರ್. ಐ ಆಮ್ ಮಿಸ್ಟರ್ ಶಿವರಾಜ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಹೇಳಿ ಸರ್, ಯಾವ ವಿಷಯಕ್ಕೋಸ್ಕರ ಬಂದಿದ್ದೀರಾ ತಾವು? ರಂಜಿತ್ ಕೇಸಿನ ವಿಚಾರವಾಗಿ ವಿಚಾರಣೆ ಮಾಡಬೇಕಿತ್ತು. ರಂಜಿತ್ಗೂ ಚಾರುಗೂ ಮದುವೆ ನಿಶ್ಚಯವಾಗಿ ಅರ್ಧಕ್ಕೆ ನಿಂತು ಹೋಯ್ತು. ಆ ಕಾರಣಕ್ಕಾಗಿ. ಹೌದು ಸರ್, ನಮಗೆ ಅವನ ಮೇಲೆ ಸಿಟ್ಟಿದೆ ನಿಜ. ಆದ್ರೆ ಅವನ್ ಮಾಡಿರೋ ದ್ರೋಹಕ್ಕೆ ಅವನ್ ಸಾಯ್ಲೇಬೇಕು ಸರ್. ಏಯ್, ನೀನ್ ಸ್ವಲ್ಪ ಸುಮ್ಮನಿರೋ. ಸರ್, ನಿಮಗೆ ನಮ್ಮ ಮೇಲೆ ಸಂಶಯ ಇದೆಯಾ? ಇವ್ರು ಮಾತಾಡ್ತಿರೋದು ನೋಡಿದ್ರೆ ಹಾಗೆ ಅನ್ಸುತ್ತೆ. ಇಲ್ಲ ಸರ್, ನೀವೊಂದು 5 ನಿಮಿಷ ಮೊದಲೇ ಬಂದಿದ್ರೆ ಈ ಸಂಶಯ ನಿಮಗೆ ಬರ್ತಾನೆ ಇರಲಿಲ್ಲ. ಹೊಡೆಯೋ ಬಡಿಯೋ ಕೆಲ್ಸಕ್ಕೆ ಹೋಗೋಷ್ಟು ಧೈರ್ಯ ನಮ್ಮ ಕುಟುಂಬದಲ್ಲಿ ಯಾರಿಗೂ ಇಲ್ಲ ಸರ್. ಅವನಿಂದಾಗಿ ಮದುವೆ ನಿಂತು ಹೋಗಿದೆ ಸರ್, ಅದಕ್ಕೆ ಸಿಟ್ಟಿದೆ. ಆದ್ರೆ ಈ ತರ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಮಗ್ ಮನ್ಸು ಬರೋದಿಲ್ಲ ಸರ್. ಸರ್, ನಾವು ಓದ್ದವರು, ನಮಗೂ ಕಾನೂನು ಗೊತ್ತಿದೆ. ಕೊಲೆ ಮಾಡೋಕೆಲ್ಲ ನಾವು ಹೋಗಲ್ಲ ಸರ್. ನೋಡಿ ಮಿಸ್ಟರ್ ಮಾಧವ್, ಒಬ್ಬನ ಕೊಲೆ ಮಾಡೋ ಯೋಚನೆ ಓದ್ದೋನಿರ್ಲಿ, ಓದ್ದೇ ಇರೋನಿರ್ಲಿ, ಇದ್ದೋನಿರ್ಲಿ, ಇಲ್ದೇ ಇರೋನಿರ್ಲಿ, ಯಾರಿಗಾದ್ರೂ ಬರಬಹುದು. ಸಿಟ್ಟು ತಲೆಗೇರಿದ್ರೆ ಓದ್ದೋನಿರ್ಲಿ, ಓದ್ದೇ ಇರೋನಿರ್ಲಿ, ಶ್ರೀಮಂತ ಬಡವ ಎಲ್ಲ ಒಂದೇ ತರ ಆಗಿಬಿಡ್ತಾರೆ. ರಾಘವ ಈ ಮಟ್ಟಕ್ಕೆ ಆವೇಶ ಪಡ್ತಾ ಇರೋದು ನೋಡಿದ್ರೆ, ಹೇಳಿ ಮಿಸ್ಟರ್ ರಾಘವ್, ರಂಜಿತ್ಗೂ ನಿಮ್ಗೂ ಯಾವ ರೀತಿ ಸಂಬಂಧ? ಸರ್, ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಅವನು ನನ್ನ ಮಗಳನ್ನ ಮದುವೆ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಅವನ್ಯಾರೋ ನಾವ್ಯಾರೋ ಅಂತ ಆಗ್ಬಿಟ್ವಿ ಸರ್. ಅವನ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಸರ್, ನಾನೊಂದು ಮಾತು ಹೇಳ. ಹೇಳಿ ಸರ್, ನನ್ನ ತಮ್ಮನಿಗೆ ರಂಜಿತ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಮನಸ್ಸಿತ್ತು, ನಾನಿಲ್ಲ ಅಂತ ಹೇಳಲ್ಲ. ಆದ್ರೆ ಅವನು ಆ ಸಿಟ್ಟಲ್ಲಿ ಏನ್ ಮಾಡ್ದ ಗೊತ್ತಾ? ಮಾನನಷ್ಟ ಮೊಕದ್ದಮೆ ಹೂಡಿ ಲಾಯರಿಂದ ಒಂದು ನೋಟಿಸ್ ಕಳಿಸ್ದ. ಒಂದು ಲಾಯರ್ ನೋಟಿಸ್ ಕಳಿಸಿ ಸೇಡ್ ತೀರ್ಸ್ಕೊಳ್ಳೋವಷ್ಟೇ ನಮಗೆ ಧೈರ್ಯ ಸರ್. ಅಪ್ಪರ್ ಮಿಡ್ಲ್ ಕ್ಲಾಸ್ ನಲ್ಲಿ ಇರೋರಿಗೆ ಇದನ್ನು ಬಿಟ್ಟು ಬೇರೆ ಏನ್ ಮಾಡೋಕ್ ಸಾಧ್ಯ ಸರ್? ನಮ್ಮ ಕುಟುಂಬದ ಸಿಟ್ಟು ಈ ತರ ಅಪಾಯದ ಮಟ್ಟ ಮೀರಲ್ಲ ಸರ್. ಸರ್, ನನ್ನ ತಮ್ಮನ್ ಬಿಟ್ಬಿಡಿ ಸರ್. ನಮ್ಮ ಹುಡುಗಿ ಏನ್ ಮಾಡಿದ್ಲು ಗೊತ್ತೇ? ಆ ರಂಜಿತನ ಪ್ರತಿದಿನ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಸಮಾಧಾನ ಹೇಳಿ ಬರ್ತಿದ್ಲು ಸರ್. ಆದ್ರೆ ತನ್ನ ದುಃಖನೆಲ್ಲ ತಾನೇ ನುಂಕೋತಿದ್ಲು ಸರ್. ಅಷ್ಟೊಂದು ಮುಗ್ಧೆ ಸರ್ ನಮ್ಮ ಹುಡುಗಿ. ಈಸ್ ಇಟ್? ಹೌದು ಸರ್, ಆ ಹುಡುಗಿ ಹಾಸ್ಪಿಟ್ಲಿಗೆ ಬಂದಿದ್ದು ನಾನು ನೋಡಿದ್ದೀನಿ. ಏನಮ್ಮ ಚಾರು, ರಂಜಿತ್ ಜೊತೆ ಮದುವೆ ಆಗೋದಕ್ಕೆ ನಿನಗೆ ನಿಶ್ಚಯ ಆಗಿತ್ತು, ಆಮೇಲೆ ಅವನ ಮೇಲೆ ಸಿಟ್ಟು ಬರ್ಲಿಲ್ವಾ ನಿನಗೆ? ಸಿಟ್ ಮಾಡ್ಕೊಳ್ಳೋದಕ್ಕೆ ನ್ಯಾಯ ಇಲ್ಲ ಸರ್.
ಮನ್ಸಿಗೆ ಇಷ್ಟವಾದವ್ರನ್ನ ಮದ್ವೆ ಆಗೋದಕ್ಕೆ ಎಲ್ಲರಿಗೂ ಹಕ್ಕಿದೆ. ಅದನ್ನೇ ಅವ್ರು ಮಾಡಿದ್ದಾರೆ. ಪಪ್ಪ ಅವ್ರಿಗೆ ಲೀಗಲ್ ನೋಟ್ ಕಳ್ಸಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅದು ಅನಗತ್ಯವಾದ ವಿಷಯ. ಪಪ್ಪನ್ಗೆ ಅವ್ರ ಮೇಲೆ ಸಿಟ್ಟಿದೆ, ಅದು ನನಗಿಷ್ಟ ಇಲ್ಲ. ನಿಂತು ಹೋಗಿರೋ ಮದ್ವೆಗೆ ಕೊಲೆ ಮಾಡೋಷ್ಟು ಕೆಟ್ಟೋರಲ್ಲ ನಮ್ಮ ಪಪ್ಪ. ನಾವ್ ಆ ರೀತಿ ಯೋಚನೆನೂ ಮಾಡಲ್ಲ ಸರ್. ನೋಡಮ್ಮ, ಇದೊಂದು ಫಾರ್ಮಲ್ ಎನ್ಕ್ವೈರಿ ಅಷ್ಟೇ. ಎಲ್ಲೆಲ್ಲಿ ನಮಗೆ ಸಮಸ್ಯೆ ಬರುತ್ತೋ ಅಲ್ಲೆಲ್ಲ ಎನ್ಕ್ವೈರಿ ಮಾಡ್ತಾನೆ ಇರ್ತೀವಿ. ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಇಟ್ಸ್ ಓಕೆ ಸರ್. ಎನ್ಕ್ವೈರಿಗೆ ನಿಮ್ಮನ್ನ ಸ್ಟೇಷನ್ ಕರೆಸಿದ್ರೆ ನೀವು ಕೋಆಪರೇಟ್ ಮಾಡಬೇಕಾಗತ್ತೆ. ಖಂಡಿತವಾಗಿ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್. ಬರ್ತೀವಿ. ಥ್ಯಾಂಕ್ ಯು ಸರ್. ಸರ್, ರೋಡ್ ಸೈಡಲ್ಲಿ ಸಾಧಾರಣ ಜಗಳದಲ್ಲಿ ರಂಜಿತ್ನ ಹೊಡೆದಾಕಿದ್ರು ಅಂತ ಕೇಳಿದ್ವಿ. ನೀವು ವಿಚಾರಿಸೋದು ನೋಡಿದ್ರೆ. ನೋಡಿ ಮಿಸ್ಟರ್ ರಾಘವ್, ಇದು ಸಾಧಾರಣ ಜಗಳ ನಡೆದಿಲ್ಲ. ಆ ಥರ ಇದ್ದಿದ್ರೆ ಅವನು ಮಚ್ಚಿಟ್ಕೊಂಡು ಬರ್ತಿದ್ನ. ಅವನ ಮೈ ಮೇಲೆ ಬಿದ್ದಿರೋ ಏಟುಗಳು ನೋಡಿದ್ರೆ ಒಬ್ಬ ಪ್ರೊಫೆಷನಲ್ ಕಿಲ್ಲರ್ ಮಾಡಿರೋ ಗಾಯಗಳೇ ಅದು. ಒಬ್ಬ ಪ್ರೊಫೆಷನಲ್ ಕಿಲ್ಲರ್ ಮಾಡಿದ್ದೇ ಅದು. ರಂಜಿತ್ನ ಯಾರೋ ಉದ್ದೇಶಪೂರ್ವಕವಾಗಿ ಜಗಳಕ್ಕೆ ಕೇಳಿದು ಅವನನ್ನ ಕೊಲೆ ಮಾಡಕ್ ನೋಡಿದ್ದಾರೆ. ಇಟ್ಸ್ ಎ ಪರ್ಫೆಕ್ಟ್ ಪ್ಲಾನ್ ಟು ಅಟೆಂಪ್ಟ್ ಟು ಮರ್ಡರ್. ಹಾಗೆ ತಪ್ಪಿತಸ್ಥ ಯಾರು ಅಂತ ನಾವು ಕಂಡು ಹಿಡಿದಿದ್ದೀವಿ. ಅವನ ಬಗ್ಗೆ ಸಾಕಷ್ಟು ಸುಳಿವು ಸಿಕ್ಕಿದೆ. ಅವನು ಕಳಿಸ್ತವನು ಯಾರು ಅಂತ ಗೊತ್ತಾದ್ರೆ ಸಾಕು. ಹೊಡೆದವನು ಕಳಿಸ್ತವನು ಇಬ್ಬರನ್ನ ಅರೆಸ್ಟ್ ಮಾಡ್ತೀವಿ. ನಾವೇನು ಬರ್ತೀವಿ. ಥ್ಯಾಂಕ್ ಯು ಸರ್. ನೋಡಿ ಮಿಸ್ಟರ್ ರಾಜಶೇಖರ್ ಸರ್, ಇಲ್ಲಿ ಎನ್ಕ್ವೈರಿ ಮಾಡಿದ ಮೇಲೆ ಸಂಶಯ ಬರುವಂತದ್ದು ಏನೂ ಇಲ್ಲ. ಹುಡುಗಿ ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ಹುಡುಗಿ ತಂದೆ ಲಾಯರ್ ನೋಟಿಸ್ ಕೊಟ್ಟಿದ್ದಾರೆ. ಇದನ್ ಬಿಟ್ರೆ ಬೇರೆ ಏನೂ ಇಲ್ಲ. ಕಾನೂನಿಗೂ ಮನಸ್ಸಾಕ್ಷಿಗೂ ಹೆದರೋರು ಇಂಥ ಕೆಲಸ ಎಂದೂ ಮಾಡಲ್ಲ. ನೋಡಿ, ಇವ್ರನ್ನ ಪಕ್ಕಕ್ಕಿಟ್ಟು ಕೇಸನ್ನ ಬೇರೆ ಆಂಗಲ್ ಅಲ್ಲಿ ಮೂವ್ ಮಾಡಿ. ಮೇಲಿಂದ ಪ್ರೆಷರ್ ಬರ್ತಾ ಇದೆ. ಓಕೆ? ಸರಿ ಸರ್. ಸರಿ, ಬನ್ನಿ ಬನ್ನಿ ಬನ್ನಿ. ಸರ್, ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಇವರು ತುಳಸಿ ಅಂತ. ನಮಸ್ತೆ ಅವ್ರ ಅಮ್ಮ. ಅಜ್ಜಿ. ನಮಸ್ತೆ ಅಮ್ಮ. ಸರ್, ಬನ್ನಿ. ಹಾ. ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಹುಷಾರು ಹುಷಾರು ಹುಷಾರು. ಕೂತ್ಕೊಳ್ಳಿ, ಬನ್ನಿ. ನೋಡಮ್ಮ, ಸಾರು ನಿಮ್ ಬಗ್ಗೆ ಎಲ್ಲ ಹೇಳಿದಾರಮ್ಮ. ನೀವೇನು ಚಿಂತೆ ಮಾಡಬೇಡಿ. ಒಂದೇ ಒಂದು ನೋಟಿಸ್ನಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀನಿ. ನಾನು ಹೇಳಿದ ಹಾಗೆ ಲೀಗಲ್ ನೋಟಿಸ್ ರೆಡಿ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ನಮ್ಮ ಟೈಪಿಸ್ಟ್ ಇವತ್ತು ಬಂದಿಲ್ಲ. ನನ್ನ ಜೂನಿಯರ್ ಟೈಪ್ ಮಾಡ್ತಾ ಇದ್ದಾನೆ. ಏನ್ ಸರ್, ಇನ್ನೂ ಟೈಪ್ ಮಾಡಿಸೋದ್ರಲ್ಲೇ ಇದ್ದೀರಾ? ನಾನು ತುಂಬಾ ಅರ್ಜೆಂಟ್ ಅಂತ ಹೇಳಿದ್ನಲ್ಲ. ಇವಾಗ ಆಗ್ಬಿಡುತ್ತೆ ಸರ್. ಆದ ಕೂಡಲೇ ಸೈನ್ ಹಾಕಿಸಿ ಕಳಿಸ್ಬಿಡೋಣ. ಬೇಗ ಮಾಡಿ ಸರ್. ಇವ್ರು ಪಡ್ತಿರೋ ಸಂಕಟ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ತುಂಬಾ ಒದ್ದಾಡ್ತಿದ್ದಾರೆ. ಮದುವೆ ಆಗಿ ಸ್ವಲ್ಪ ದಿನ ಆಗಿದೆ, ಆಗ್ಲೇ ಈ ಲೆವೆಲ್ಗೆ ಟಾರ್ಚರ್ ಅಂದ್ರೆ ಯೋಚನೆ ಮಾಡಿ. ಏನ್ ಸರ್, ಅಷ್ಟೊಂದು ಕಾಟ ಕೊಡ್ತಿದಾರಾ? ಅಯ್ಯಯ್ಯೋ, ಅದನ್ನ ಮಾತ್ರ ಕೇಳಕ್ ಹೋಗ್ಬಿಡಿ. ಆಸ್ಪತ್ರೆಯಲ್ಲಿರೋ ಗಂಡನ್ನೇ ನೋಡ್ಬೇಡ ಅಂತ ಹೇಳ್ತಾರೆ. ಹ್ಯಾಕ್ ಸರ್ ಸುಮ್ಮನಿರಕ್ಕಾಗತ್ತೆ? ಅಲ್ಲ ಸರ್, ನೀವೇ ಏನಾದ್ರೂ ಮಾತಾಡಿ ಸರಿ ಮಾಡ್ಬೋದಿತ್ತಲ್ಲ. ನೀವೇನೋ ಹೇಳ್ತೀರಾ ಬಿಡಿ. ಹಾ, ನಾನು ಮಾತಾಡಿ ಸರಿ ಮಾಡೋಣ ಅಂತಿದ್ದೆ. ಅಬಾಬಾಬಾಬಾ, ಈ ತುಳಸಿ ಅತ್ತೆ, ಅದೇ ಆ ರಂಜಿತ್ನಮ್ಮ ಏನ್ ಮಾತಾಡ್ತಾಳೆ ಅಂತೀರಾ? ನೀವೇನಾದ್ರೂ ಆ ಮಾತುಗಳನ್ನ ಕೇಳಿದ್ದಿದ್ರೆ ನಿಮ್ ಕಿವಿ ಕಿವುಡಾಗೋಗ್ಬಿಟ್ಟಿರೋದು. ಅವ್ರನ್ನ ಈ ವಯಸ್ಸಿನಲ್ಲಿ ತಿದ್ದೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತುಳಸಿ ನನಗೆ ಕೇಳಿದ್ಲು, ಲೀಗಲ್ ಆಗಿ ಏನಾದ್ರೂ ಮಾಡಕ್ಕಾಗತ್ತಾ ಅಂತ. ಹೌದು, ಬರೀ ನೋಟಿಸ್ ಕಳಿಸಿದ್ರೆ ಸಾಕಾ ಅಥವಾ ಕೋರ್ಟಿಗೆ ಹೋಗ್ಬೇಕಾಗತ್ತಾ? ಸಾಕು ಸರ್, ನಾವು ಕೋರ್ಟಿಗೆ ಹೋಗೋ ಅಗತ್ಯನೇ ಇಲ್ಲ. ಓ, ಲಾಯರ್ ನೋಟಿಸ್ ನೋಡಿದ ಕೂಡಲೇ ಅವರು ನಮ್ಗೆ ಯಾಕೆ ಈ ತಲೆನೋವು ಅಂತ ಹೆದರ್ಕೊಂಡ್ಬಿಡ್ತಾರೆ ಸರ್. ಏನಂತ ನೋಟಿಸ್ ಕಳಿಸ್ತೀರಾ? ಅದೇ ಸರ್, ನನ್ನ ಕಕ್ಷಿದಾರಳಾದ ತುಳಸಿ ರಂಜಿತನೊಡನೆ ಪ್ರೇಮ ವಿವಾಹವಾಗಿದ್ದರು. ಈಗ ನನ್ನ ಕಕ್ಷಿದಾರಳಾದ ತುಳಸಿಯವರ ಕಾನೂನು ಪ್ರಕಾರವಾದ ಮನವಿ ಏನೆಂದರೆ, ನನ್ನ ಕಕ್ಷಿದಾರಳಾದ ತುಳಸಿಯವರು ಅವನೊಡನೆ ಬಾಳಲು, ಅವನನ್ನು ನೋಡಲು ಅಧಿಕಾರವಿರುತ್ತದೆ. ತನ್ನ ಬಾಳ ಸಂಗಾತಿಯೊಡನೆ ಬದುಕುವುದಕ್ಕೆ ನನ್ನ ಕಕ್ಷಿದಾರಳಿಗೆ ಅನುಮತಿ ನೀಡಬೇಕು. ಇಲ್ಲವಾದಲ್ಲಿ
ಕಾನೂನಿಗೆ ವಿರುದ್ಧವಾಗಿ ನೀವು ನಡೆದುಕೊಂಡಿದ್ದೀರೆಂದು ನನ್ನ ಕಕ್ಷಿದಾರಳು ಕೋರ್ಟಿನಲ್ಲಿ ದಾವೆ ಹೂಡಬೇಕಾಗುತ್ತದೆ ಹೀಗಂತ ಕಳ್ಸೋಣ ಸರ್.